ಐ ಥಿಂಕ್ ಒಂದು 15 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು ಮೊದಲನೇ ಸಲ ಈ ಥರ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ನನ್ನ ಕೆರಿಯರ್ನ ಅತಿ ದೊಡ್ಡ ಹಿಟ್ಟು ಲವ್ ಮಾಕ್ಟೇಲ್ 3. ಅದು ನಂಬರ್ಸಲ್ಲಿ ಆಗ್ಬೋದು, ರಿವ್ಯೂಸಲ್ಲಿ ಆಗ್ಬೋದು, ಬಂದಿರೋಂಥ ಅಂದರೆ ರಿಸೀವ್ ಮಾಡಿರೋಂಥ ರೀತಿಲಿ ಆಗ್ಬೋದು. ಸೊ ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಕೆರಿಯರ್ನ ಬಿಗ್ಗೆಸ್ಟ್ ಹಿಟ್ ಲವ್ ಮಾಕ್ಟೇಲ್ 3. ಸೊ ಆ್ಯಕ್ಚುಲಿ ಸಕ್ಸಸ್ ಮೀಟ್ ಪ್ಲ್ಯಾನ್ ಮಾಡಿದ್ವಿ, ಅದು ನೋಡಿದ್ರೆ ಇದಾಗೋಯ್ತು ಈಗ. ಸೊ ನಾನು ಲವ್ ಮಾಕ್ಟೇಲ್ 2 ರಿಲೀಸ್ ಮಾಡಿದ್ದು 2022 ಫೆಬ್ರವರಿ 11ನೇ ತಾರೀಕು. ಸೊ ಅದಾದಮೇಲೆ ಬಹುಶಃ ಒಂದು 7-8 ತಿಂಗಳು ನಾನೇನೋ ಬೇರೆ ಬೇರೆ ಸಿನಿಮಾಗಳು ಮಾಡ್ಕೊತಾ ಇದ್ದೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಪಾತ್ರರಿಗೆ. 2022 ಪ್ರಾಬ್ಲಿ ಡಿಸೆಂಬರ್ ಅಥವಾ 23 ಜಾನ್ವರಿ ಆ ಟೈಮಲ್ಲಿ ಕೂತ್ಕೊಂಡು ನಾನು, ಮಿಲನ ಮತ್ತು ಯದುನಂದನ್ ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ನ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನು ಎತ್ತ ಏನು ಅಂತ ಒಂದಷ್ಟು ಯೋಚನೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಸ್ಕ್ರಿಪ್ಟ್ ಹೇಗೆ ಬರಿತೀನಿ ಅಂದರೆ, ನನಗೆ ಯಾವಾಗಲೂ ಕ್ಲೈಮ್ಯಾಕ್ಸ್ ಏನು ಅನ್ನೋದು ಗೊತ್ತಾಗಬೇಕು. ಅದಾದಮೇಲೆ ನಾವು ಕತೆ ಬರೆಯೋದು. ಅಂದರೆ ನಾವು ಬಸ್ ಹತ್ತಿದ್ದೀವಿ ಅಂದರೆ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿರಬೇಕಲ್ಲ. ಈಗ ಬೆಂಗಳೂರು ಬಸ್ ಹತ್ಬೇಕೋ, ಹುಬ್ಳಿ ಬಸ್ ಹತ್ಬೇಕೋ, ಯಾವ ಬಸ್ ಹತ್ಬೇಕು ಅಂತ. ಸೊ ನಾನೇನು ಕತೆ ಹೇಳಕ್ಕೆ ಹೋಗ್ತೀನಿ, ಫಸ್ಟ್ ಅದು ಹೆಂಗೆ ಸ್ಟಾರ್ಟ್ ಆಗುತ್ತೆ, ಇಂಟ್ರೋಲ್ ಪಾಯಿಂಟ್ ಏನು, ಕ್ಲೈಮ್ಯಾಕ್ಸ್ ಏನು, ಇದು ಫಸ್ಟ್ ನಾನು ಮಾಡ್ಕೊಳ್ಳೋ ಕತೆ. ಸೊ ಅದಾದಮೇಲೆ ಸ್ಕ್ರೀನ್ ಪ್ಲೇನ ನಾವು ಕೂತ್ಕೊಳ್ಳೋದು. ಸೊ ಈ 3 ಏನಿದೆಯಲ್ಲ, ಸ್ಟಾರ್ಟಿಂಗ್ ಪಾಯಿಂಟು, ಮಿಡ್ ಪಾಯಿಂಟು, ಕ್ಲೈಮ್ಯಾಕ್ಸು, ಇದೆಲ್ಲ ನಾವು ಗೊತ್ತಾದ್ಮೇಲೆ ನಾನು 2023 ಮಾರ್ಚ್ 22ನೇ ತಾರೀಕು ಯುಗಾದಿ ಹಬ್ಬಕ್ಕೆ ನಾವು ಸ್ಕ್ರಿಪ್ಟ್ ಬರೀತಾ ಇರೋದು ಒಂದನ್ನು ಬರಿತೀನಿ. ಹ್ಯಾಪಿ ಯುಗಾದಿ ಟು ಯು ಆಲ್, ಲವ್ ಮಾಕ್ಟೇಲ್ 3 ಅಂತ ಬರೀತೀನಿ. ಸೊ ಅದು ಫಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದು. ಅದು ನಂದೆಲ್ಲ ಓಕೆ, ಇದು ಸಿನಿಮಾ ಮಾಡ್ಬೋದು ಅಂತ ನಂಬಿಕೆ ಬಂದ ಮೇಲೆ ಮಾಡೋಂಥ ಕೆಲಸ. ಯಾಕಂದ್ರೆ ಮುಂಚೆನೇ ನಾವು ಅನೌನ್ಸ್ ಮಾಡ್ಬಿಟ್ಟು ಆಮೇಲೆ ಕತೆ ಬರೀಲ್ಲ ಅವರೇ. ಸೊ ಇದು ಮಾಡಿದ್ದು. ಸೊ ಅದಾದಮೇಲೆ ನನಗೆ ಗುರುದೇಶ್ ಪಾಂಡೆ ಅವರು ಮತ್ತು ರಾಘವೇಂದ್ರ ನಾಯಕ ಆಮೇಲೆ ಬಂತು. ಗುರುದೇಶ್ ಪಾಂಡೆ ಅವರು ಕತೆ ಹೇಳಬೇಕು ಅಂತ ನನಗೆ ಫೋನ್ ಮಾಡಿದ್ರು. ಸೊ ಅದನ್ನು ರಾಘವೇಂದ್ರ ಎಂ ನಾಯಕ್, ಸೋಕಾಲ್ಡ್ ರೈಟ್ರು ಏನೇ ಹೇಳಿದ್ದಾರೆ ನಿನ್ನೆ ಮಾಧ್ಯಮದಲ್ಲಿ, ಸೊ ಅದನ್ನು ಫಸ್ಟ್ ಪ್ಲೇ ಮಾಡ್ತೀನಿ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ನಾವು 2023 ಆಗಸ್ಟಲ್ಲಿ ನಾವು ಈ ಕತೆ ಹೇಳ್ತೀವಿ. ಕತೆ ಹೇಳಿದ್ರೆ ನಾವು ತುಂಬಾ ಖುಷಿ ಆಯ್ತು. ಅಂದ್ರೆ ಒಂದು ಮಗು ಮೇಲೆ ನಾವು ಸಿನಿಮಾ ಮಾಡ್ತಾ ಇದೀವಿ ನಮ್ಮ ಮಕ್ಕಳಿಗೆ. ಸೊ ಅದಕ್ಕೆ ಬೇರೆ ಕತೆ ಯಾವ್ದಾದ್ರು ಮಾಡೋಣ ಅಂತ ನಾವು 2023 ಅರೌಂಡ್ ಆಗಸ್ಟಲ್ಲಿ ನಾವು ಈ ಕತೆ ಹೇಳ್ತೀವಿ. ಸೊ ಕತೆ ಹೇಳಿದ್ರೆ ಅವರು ತುಂಬಾ ಖುಷಿ ಆದ್ರು ಕತೆ. ಆದ್ರೆ ಸೇಮ್ ಕಾನ್ಸೆಪ್ಟ್ ಮೇಲೆ ನಾವು ಅಂದ್ರೆ ಒಂದ್ ಮಗು ಮೇಲೆ ನಾವು ಸಿನಿಮಾ ಮಾಡ್ತಾ ಇದೀವಿ ನಮ್ಮ ಮಕ್ಕಳಿಗೆ. ಸೊ ಅದಕ್ಕೆ ಬೇರೆ ಕತೆ ಯಾವ್ದಾದ್ರು ಮಾಡೋಣ ಅಂತ ನಾವು ಬಿಟ್ಟು ಬೇರೆ ಹೀರೋಗಳಿಗೆ ರಮೇಶ್ ಅರವಿಂದ್ ಅವ್ರನ್ನ ಸೊ ಏನು ಹೇಳಿದ್ದಾರೆ ಸರ್, ಆಗಸ್ಟ್ 31ನೇ ತಾರೀಕು ನಮ್ಮ ಮನೆಗೆ ಬಂದು ಒಂದು ಕತೆ ಹೇಳಿದ್ರು. ಆ ಕತೆನ ನಾನು, ಈ ಕತೆ ತುಂಬಾ ಚೆನ್ನಾಗಿದೆ, ಬಟ್ ಸೇಮ್ ಕಾನ್ಸೆಪ್ಟ್ ನಾನು ಮಾಡ್ಕೊಂಡಿದ್ದೀನಿ, ಒಂದು ತಂದೆ ಮಗಳದು. ಸೊ ನಾನು ಇದನ್ನ ಮಾಡಲ್ಲ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೇರೆ ಕತೆ ಇದ್ರೆ ಹೇಳಿ ಅಂತ ಹೇಳಿದ್ದೀನಿ. ಅದನ್ನ ಈಗ ನಾನೇ ಹೇಳಿದ್ರೆ ತಪ್ಪಾಗುತ್ತೆ, ಸುಳ್ಳು ಹೇಳ್ತಿರ್ಬೋದು ಅಂತ. ಅವ್ರ ಬಾಯಿಗೆ ಬಂದಿರೋದಲ್ಲ ಸರ್, ಅವರೇ ಹೇಳಿದ್ದಾರೆ. ಓಕೆ. ಸೊ ಅದಾದ್ಮೇಲೆ ನನಗೆ ಬೇರೆ ಕತೆ ಹೇಳಿದ್ರು. ಸೊ ಅದಾದ್ಮೇಲೆ ನೆಕ್ಸ್ಟು ಅದು ಮಾಡಲಿಲ್ಲ, ಅದೆಲ್ಲ ಏನೋ ಆಯ್ತು ಬಿಡಿ. ಸೊ ರಿಲೀಸ್ ಆದ್ಮೇಲೆ ಈಗ ಬಂದಿದ್ದಾರೆ. ಅದನ್ನ ಹೇಳ್ಬಿಟ್ಟು ಇದನ್ನ ಹೇಳ್ಬೋದಲ್ಲ. ಓಕೆ, ಅವ್ರು ಹೇಳಿದ್ರು ಈ ಕತೆ ಅದ್ಭುತವಾಗಿದೆ ಅಂತ. ಇವ್ರು ಏನೇನು ಹೇಳಿದಾರಲ್ಲ ಸರ್ ಇಲ್ಲಿ ಈ ವಿಡಿಯೋದಲ್ಲಿ, ಅಷ್ಟು 100% ನಿಜ, 1% ಸುಳ್ಳಿಲ್ಲ, 100% ನಿಜನೇ ಅವ್ರು ಹೇಳಿರೋದು. ಆ ಕತೆ ಚೆನ್ನಾಗಿದೆ ಅಂತಂದೆ. ಈ ಕತೆ ಅದೇ ಅವ್ರು ಹೇಳಿದ್ರಲ್ಲ, ನನ್ನ ಕತೆ, ನಾನು ಬರ್ದಿರೋಂಥ ಅಷ್ಟು ವರ್ಷ ಕೂತ್ಕೊಂಡು ನಾನು ಬರ್ದಿರೋಂಥ ಸ್ಕ್ರೀನ್ ಪ್ಲೇ, ಅದು ಇದು ಹಾಳು ಮೂಳು, ಅವ್ರ ಕತೆ ನಾನು ಕದ್ಬಿಟ್ಟೆ, ಅದು ಇದು ಅಂತ ಹೇಳಿದ್ರಲ್ಲ ಸರ್. ದಯವಿಟ್ಟು ನಿಮ್ಮೆಲ್ಲರ ಕೈಲೂ ಫೋನ್ ಇದೆ ಅಲ್ವಾ, ಗೂಗಲ್ ಓಪನ್ ಮಾಡಿ ಸರ್, ಜಸ್ಟ್ ಗೂಗಲ್ ಓಪನ್ ಮಾಡಿ. ನಾನೊಂದು ಹೇಳ್ತೀನಿ, ಟೈಪ್ ಮಾಡಿ, ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಚೈಲ್ಡ್ ಇನ್ ಲಕ್ನೌ ಅಂತ ಹೊಡಿರಿ ಸರ್. ಸೊ ಅಲ್ಲಿ ನಿಮಗೆ ಒಂದು ಕೇಸ್ ಬರುತ್ತೆ. ಐಕುಲಾ ಸಾಂದಿಲ್, ಹಿಂದೂ ವೆಂಡರ್, ಅದೊಂದು ತುಂಬಾ ಅವಾಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ಒಂದು ಕೇಸು ಲಕ್ನೋ ಅಲ್ಲಿ. ಇದು 2010 ಅನ್ನೋದ್ರಂತೆ.
ಸೊ ಇವ್ರು ಬಂದು ಏನ್ ಹೇಳಿದ್ರು ಅಂದ್ರೆ, ಸರ್ ನನ್ನ ಹತ್ರ ಒಂದು ಕತೆ ಇದೆ, ಕತೆ ಅಲ್ಲ ಒಂದು ಕೇಸ್ ಆಗಿದೆ ಯಾವುದೋ ಇದು. ಅದನ್ನ ಏನಂದ್ರೆ ಟೀ ಅಂಗಡಿಯಲ್ಲಿ ಯಾವುದೋ ಒಬ್ಬ ಹಿಂದೂ ಒಂದು 45 ವರ್ಷದವನು ಟೀ ಅಂಗಡಿಲಿ ಇರ್ತಾನೆ, ಟೀ ಅಂಗಡಿ ನಡೆಸ್ಕೊಂಡಿರ್ತಾನೆ. ಅವನಿಗೆ ಯಾವುದೋ ಒಂದು ಮುಸ್ಲಿಂ ಮಗು ಸಿಗುತ್ತೆ, ಬೀದಿಲೆಲ್ಲ ಒಂದು ಮುಸ್ಲಿಂ ಮಗು ಸಿಗುತ್ತೆ. ಆ ಮಗುನ ಸಾಕೊಂಡಿರ್ತಾನೆ. ಆಮೇಲೆ ಅವ್ರ ಪೇರೆಂಟ್ಸ್ ಬಂದ್ಬಿಡ್ತಾರೆ. ಪೇರೆಂಟ್ಸ್ ಬಂದ್ಮೇಲೆ ಅದನ್ನ ಕ್ಲೇಮ್ ಮಾಡಿದ್ರು. ಆಮೇಲೆ ಅದು ಹಿಂದೂ ಮುಸ್ಲಿಮರು ಅಲ್ಲ, ಮುಸ್ಲಿಂ ಮಗು ಹಿಂದೂ ಸಾಕಾಗಿಲ್ಲ ಅಂತ ಎಲ್ಲ ಆಯ್ತು. ಇಲ್ಲ ಹಿಂದೂ ಹಾರ್ಮೋನಿ ಇರ್ಬೇಕು ಹಂಗೆ ಹಿಂಗೆ ಅಂತ ಜಡ್ಜ್ ಎಲ್ಲ ಹೇಳಿ ಇವ್ರಿಗೆ ಕೊಟ್ಟರು ಅಂತ ಹಿಂಗಾಗಿತ್ತು ಅಂದ್ರು. ಇಲ್ಲ ಒಳ್ಳೆ ಕತೆ ಸರ್ ಮಾಡಿ ನೀವು. ನಾನು ಅವ್ರೇನ್ ಹೇಳಿದ್ರಿ, ಸೇಮ್ ಕಾನ್ಸೆಪ್ಟ್ ಅಲ್ಲಿ ಏನು ಹುಡುಗ ತಂದೆ ಮಗ ಏನು ಹೇಳ್ತಾ ಇರಲ್ಲ ಅದೆಲ್ಲ, ತಂದೆ ಮಗಳದು ಕತೆ ನಾನು ಮಾಡ್ಕೊಂಡಿದೀನಿ. 2022 ಫೆಬ್ರವರಿ 11ನೇ ತಾರೀಕು ಫೀಚರ್ ರಿಲೀಸ್ ಆಗಿರೋದ್ರಲ್ಲಿ ಕೊನೆ ಸೀನ್ ಆದಿ ಬಂದು ಒಂದು ಹೆಣ್ಮಗುನ ದತ್ತು ತಗೋತಾನೆ ಅಲ್ವಾ, ಹೆಣ್ಮಗುನ ದತ್ತು ತಗೊಂಡಿರ್ತಾನೆ. ಸೊ ನನ್ನ ಸಿನಿಮಾದ ಕಾನ್ಫ್ಲಿಕ್ಟ್, ಅ ಸಿಂಗಲ್ ಮೇಲ್ ಪೇರೆಂಟ್ ಕೆನಾಟ್ ಅಡಾಪ್ಟ್ ಅ ಗರ್ಲ್ ಚೈಲ್ಡ್. ಇದು ನನ್ನ ಕಾನ್ಸೆಪ್ಟ್ ಸಿನಿಮಾದು. ನಾನು ಅಲ್ಲಿ ಹೇಳಿದ್ದೀನಲ್ಲ ಸೇಮ್ ಕಾನ್ಸೆಪ್ಟ್ ಅಂತ. ನಾನೇನು ಅವ್ರಿಗೇನು ಸುಳ್ಳು ಹೇಳಿದ್ವಲ್ಲ. ನಾನು ಆಮೇಲೆ ಇನ್ನೊಂದು ಮಾತು ಹೇಳಿದೆ ಅವ್ರಿಗೆ, ಈ ಕತೆ ಚೆನ್ನಾಗಿದೆ ನೀವು ಮಾಡಿ. ಈಗ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬರುತ್ತೆ ಸರ್. ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬಂದಾಗ ನಾನು ಬರ್ಕೋತಾ ಇರ್ತೀನಿ, ಒಂದು ಸೈಕೋ ಥ್ರಿಲ್ಲರ್ ಅಂತ ಅನ್ಕೊಳ್ಳಿ. ಸೊ ಸೈಕೋ ಥ್ರಿಲ್ಲರ್ ಕಥೆಯಲ್ಲಿ ಅಂದ್ರೆ ಯಾರೋ ಬಂದು ನನ್ಗೊಬ್ಬ ಹೇಳ್ತಾನೆ, ಸರ್ ಒಂದು ಸೈಕೋ ಥ್ರಿಲ್ಲರ್ ಸರ್, ಹಿಂಗೆ ಸೈಕೋ ತರ ಆಡ್ತಾ ಇರ್ತಾನೆ, ಎಲ್ಲ ಸಾಯಿಸ್ತಾ ಇರ್ತಾನೆ, ಏನಕ್ಕೆ ಸಾಯಿಸ್ತಾ ಇರ್ತಾನೆ ಗೊತ್ತಾಗಲ್ಲ. ಸೊ ಮೇ ಬಿ ಅದನ್ನ ಪೊಲೀಸ್ ಕಂಡಿಡಿತಾನೆ ಸರ್, ಇದು ಸರ್ ಅಂತಾನೆ. ನಾನು ಹೇಳ್ತೀನಿ, ಇಲ್ಲಪ್ಪ ನಾನು ಸೈಕೋ ಥ್ರಿಲ್ಲರ್ ನಾನು ಕತೆ ಮಾಡ್ಕೊಂಡಿದ್ದೀನಿ, ನಾನು ಈ ಕತೆ ಮಾಡಲ್ಲ, ನೀವು ಬೇರೆಯವ್ರಿಗೆ ಯಾರು ಹೇಳ್ಕೊಡ್ತೀನಿ ಅಲ್ವಾ, ಇದೇ ಥರನೇ ಹೇಳಿರ್ತೀನಿ. ಸೊ ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಈಗ ಇನ್ನೊಂದು ವಿಡಿಯೋ ಅವ್ರ ಬಾಯಿಂದ ಬಂದಿರೋಂಥದ್ದು ಇನ್ನೊಂದು ವಿಡಿಯೋ ಹೇಳ್ತೀನಿ ಕೇಳಿ. ಕಂಪ್ಲೀಟ್ಲಿ ನಮ್ಮ ಕಥಾಂಗದ ಮೇಲೆ ಆ ಸಿನಿಮಾ ನಿಂತಿದೆ ಅನ್ನೋದು ನಮ್ಗೆ ಕನ್ಫರ್ಮ್ ಆಯ್ತು. ಕೋರ್ಟ್ ರೂಮ್ ಡ್ರಾಮಾ ಇರ್ಬೋದು, ಎಂಟ್ರೋಲ್ ಬ್ಲಾಕ್ ಇರ್ಬೋದು, ಆ ಔಟ್ಲೈನ್, ಯಾಕಂದ್ರೆ ಅವ್ರ ಬ್ಯಾಕ್ ಡ್ರಾಪ್ ಬೇರೆ ಇದೆ, ಅವ್ರಿಗೆ ಕಟ್ಕೊಟ್ಟ ಪರಿಸರ ಬೇರೆ ಇದೆ, ನಮ್ಮ ಕತೆ ಪರಿಸರ ಇದೆ, ಡೈಲಾಗ್ ಎಲ್ಲ ಬೇರೆ ಇದೆ. ಆದ್ರೆ ಮೇನ್ ವಿಚಾರ ಇದೆಯಲ್ಲ, ಒಂದು ಮಗುವಿನ ಮೇಲೆ ಒರಿಜಿನಲ್ ಅಪ್ಪ ಅಮ್ಮ ಬಂದು ಕೇಸ್ ಹಾಕೋದು, ಆಮೇಲೆ ಅದ್ರ ಮೇಲೆ ಅದೇನ್ ನಡೆಯುತ್ತೆ ಸೆಕೆಂಡ್ ಹಾಫ್ ಡ್ರಾಮಾ ಇದೆಲ್ಲ ಕ್ಲೈಮ್ಯಾಕ್ಸ್ ಎಲ್ಲ. ಸೊ ನಮ್ಮ ಕತೆಗೆ ತುಂಬಾ ಹತ್ತಿರವಾಗಿದೆ ಅಂತ ನನ್ಗನ್ಸು. ಸೊ ಕೇಳಿಸ್ಕೊಂಡ್ರಿ. ಈಗ ಅದೇ ಆ ಥ್ರಿಲ್ಲರ್ ಸಬ್ಜೆಕ್ಟ್ಗೆ ಬಂದ್ಬಿಟ್ಟು, ಸರ್ ಇವ್ ಕತೆ ಸೇಮ್ ಮಾಡ್ಬಿಟ್ಟಾರ ಸರ್. ಏನ್ ಸರ್ ಕತೆ? ಅದೇ ಸರ್ ನೀವು ಥ್ರಿಲ್ಲರ್ ಮಾಡ್ಬಿಟ್ಟಿದ್ದೀರಾ, ಇದು ಕ್ರೈಮ್ ಯಾವ್ದು ಸೈಕೋ ಥ್ರಿಲ್ಲರ್. ಹೌದಾ, ಏನ್ ಮಾಡಿದ್ದೀನಿ ಸರ್? ಇಲ್ಲ ಅವ್ನು ಎಲ್ಲಾದ್ರೂ ಕೊಲೆ ಮಾಡ್ತಿರ್ತಾನೆ ಸರ್. ನಾನು 15 ಸಾವಿರ ಹೇಳಿದ್ದೀನಿ ಸರ್, ನಾನು ಸೈಕೋ ಥ್ರಿಲ್ಲರ್ ಮಾಡ್ಕೊಂಡು ಅವ್ನು ಕೊಲೆನೇ ತಾನೇ ಮಾಡ್ತಾನೆ, ಇನ್ನೇನ್ ಮಾಡ್ತಾನೆ? ಇಲ್ಲ ಸರ್ ನಾನು ಅದರಲ್ಲಿ ಪೊಲೀಸ್ನವ್ರು ಹುಡ್ಕೊಂಡ್ ಬಂದಿದ್ದ, ಇದರಲ್ಲಿ ನೀವು ಪೊಲೀಸ್ನವ್ರು ಹುಡುಕ್ಬಿಟ್ಟಿದ್ದೀರಾ. ಕೊಲೆ ಆದ್ಮೇಲೆ ಪೊಲೀಸ್ನವರೇ ಬರ್ತಾರೆ, ಇನ್ಯಾರು ಬರ್ತಾರೆ? ಏನಾದ್ರೂ ಲಾಜಿಕ್ ಇದೆಯವ್ರ ಮಾತಲ್ಲಿ? ಅಲ್ಲೇ ಯಾರೋ ಮೀಡಿಯಾದವ್ರು ಪಾಪ ತುಂಬಾ ಚೆನ್ನಾಗಿ ಕೇಳಿದ್ರು, ಸರ್ ಸ್ಕ್ರೀನ್ ಪ್ಲೇ ಏನಾದ್ರು ನಿಮ್ ತರನೇ ಇದೆಯಾ ಅಂದ್ರು. ಇಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಏನಿಲ್ಲ. ಹೌದಾ, ಓಕೆ ಸರ್. ಸೀನ್ಸ್ ಯಾವ್ದಾದ್ರು ತಗೊಂಡಿದ್ರಿ? ಇಲ್ಲ ಯಾವ ಸೀನ್ ತಗೊಂಡಿದ್ರು. ಓಕೆ ಸರ್. ಡೈಲಾಗ್ಸು? ಯಾವ ಡೈಲಾಗ್ಸು ಇಲ್ಲ. ಮತ್ತೆ ಏನಯ್ಯ ನಿಂದು, ಏನಕ್ಕಯ್ಯ ಬಂದಿದೀಯಾ? ಲವ್ ಮಾಕ್ಟೇಲ್ ನ ನಿಲ್ಸಿ ಗೆಲ್ಸಿ ಪ್ರತಿ ಒಂದು ಎಫರ್ಟ್ ನಾವು ಎಷ್ಟು ಹಾಕಿದೀವಿ ನಮಗ್ ಗೊತ್ತು. ಅದು ನನ್ನ ಲವ್ ಮಾಕ್ಟೇಲ್ ಇವತ್ತೇನು 2019-20 ರಿಲೀಸ್ ಆಯ್ತು, ಅದನ್ನ ನೀವು ಬರೀ ಸಕ್ಸಸ್ ನ ನೋಡಿರ್ತೀರಾ. ಆ ಲವ್ ಮಾಕ್ಟೇಲ್ ಆಗಕ್ಕೆ ಅದಕ್ಕೆ ಹಿಂದೆ 10 ವರ್ಷ ನಾವ್ ಏನ್ ಕಷ್ಟಪಟ್ಟಿದೀವಿ. ಆ ಲವ್ ಮಾಕ್ಟೇಲ್ ಸುಮ್ಮನೆ ಆಗಿಲ್ಲ, ಆ ಫ್ರಾಂಚೈಸಿ 3 ಸಲ ಸುಮ್ಮನೆ ಬಂದಿಲ್ಲ. ನಮ್ಮ ಎಫರ್ಟ್ ಅಷ್ಟು ವರ್ಷದಿಂದ ಹಾನೆಸ್ಟ್ ಆಗಿ ಎಫರ್ಟ್ ಮಾಡ್ಕೊಂಡ್ ಬಂದಿರೋದಕ್ಕೆ ಇವತ್ತು ನಾವು ಬಂದಿಲ್ಲಿ ಕೂತಿರೋದು. ಇವಾಗ ಯಾರೋ ಬಂದ್ಬಿಟ್ಟು ಹಿಂಗ್ ಅನ್ಬಿಟ್ರೆ, ಬೇರೆ ಯಾರು ಚೆನ್ನಾಗಿ ಕೇಳಿದ್ರು ಪ್ರಶ್ನೆ, ಸರ್ ಏನ ಡೈಲಾಗ್ ಇದೆಯಲ್ಲ? ಯಾವ ಡೈಲಾಗ್ ಇಲ್ಲ, ನೀವ್ ಅನ್ಸತ್ತಲ್ಲ. ಸೊ ಇಲ್ಲ ಆಕ್ಚುಲಿ ನಾನು ವಾದ ಮಾಡೋಕ್ಕಿಂತ ಅವರೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅಂಡ್ ಇನ್ನೊಂದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆಕ್ಚುಲಿ. ಸರ್ ಏನಕ್ಕೆ ಬಂದಿದ್ದಾರೆ ಸರ್, ಏನ್ ಬೇಕು ಅಂತ? ಇಲ್ಲ ಯಾವ ಕಥೆಗಾರರಿಗೂ ಯಾವ ರೈಟ್ರಿಗೂ ಅನ್ಯಾಯ ಆಗಬಾರ್ದು ಸರ್. ಇದೊಂದು ಮಾತ್ರ ನೀವು ತುಂಬಾ ಕರೆಕ್ಟಾಗಿ ಹೇಳಿದ್ದಾರೆ, ಯಾವ ನಿಜವಾದ ರೈಟರ್ಗಳಿಗೆ ಅನ್ಯಾಯ ಆಗಬಾರ್ದು. ಡಾರ್ಲಿಂಗ್ ಕೃಷ್ಣ ಬರೀ ಡೈರೆಕ್ಟರ್ ಅಂತ ಅನ್ಕೊಂಡವ್ರು ಅವರು, ಪುಣ್ಯಾತ್ಮರು. ಡಾರ್ಲಿಂಗ್ ಕೃಷ್ಣ ಈಸ್ ಅ ರೈಟರ್ ಡೈರೆಕ್ಟರ್. ನಾನು ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ಐ ಆಮ್ ಅ ರೈಟರ್. ಫಸ್ಟ್ ನನ್ನ ಕತೆ ಬರೆದಿದ್ದೀನಿ, 4 ವರ್ಷ ಈ ಕತೆನ ನಾವು ಬರೆದಿದ್ದೀವಿ, ಬರೆದ ಮೇಲೆ ಡೈರೆಕ್ಟರ್ ಆಗಿರೋದು. ಸೊ ಅನ್ಯಾಯ ಆಗ್ಬಾರ್ದು ಯಾರಿಗೆ? ನಿಜವಾದ ರೈಟರ್ಗಳಿಗೆ. ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಕತೆ ಇಟ್ಕೊಂಡು, ಗೂಗಲ್ ನಲ್ಲಿ ಸಿಗೋ ಕತೆ ಇಟ್ಕೊಂಡು ಬಂದ್ಬಿಟ್ಟು ಇದು ನನ್ನ ಕತೆ ಅಂತ ಹೇಳ್ತಾವ್ರಲ್ಲ, ಇವ್ರಿಗೆ ಏನಾದ್ರೂ ತಲೆಯಲ್ಲಿ ಕಾಮನ್ ಸೆನ್ಸ್ ಅನ್ನೋದನ್ನ ಇದೆಯಾ? ಒಬ್ಬರದ್ದು ನಮ್ಮ ಕತೆ ಅಂತ ಕ್ಲೈಮ್ ಮಾಡೋದಕ್ಕೆ ಒಂದು ನಾವು ಬರಿಬೇಕು, ಅದನ್ನ ಆ ಆಲೋಚನೆ ನಮ್ದಾಗಿರ್ಬೇಕು. ಆ ಗೂಗಲ್ ಅಲ್ಲಿ ಆ ಕತೆ ಎಷ್ಟು ಸೆನ್ಸೇಷನ್ ಕತೆ 2011 ನಡೆದಿರೋ ಲಕ್ನೋ ಕೇಸ್ ತಗೊಂಡ್ಬಂದ್ಬಿಟ್ಟು
ನಾನು ಬರ್ದಿರೋದು ನಿಮಗೆ ನಿಮ್ದು ತಗೊಂಡಿದ್ದೀರಾ ಏನೋ ಆಯ್ತಪ್ಪ, ಯಾವ್ದಾದ್ರು ಒಂದು ಸೀನ್ ಇದೆ ಹೇಳೋದು, ಯಾವ ಸೀನ್ ಇಲ್ವಂತೆ? ಏನೋ ಒಂದು ಡೈಲಾಗ್ ಇದೆ, ಯಾವ ಡೈಲಾಗ್ ಇಲ್ವಂತೆ? ಯಾವ ಡೈಲಾಗ್ ಇಲ್ಲ, ಯಾವ ಸೀನ್ ಇಲ್ಲ, ಈ ಸ್ಕ್ರೀನ್ ಪ್ಲೇ ಬೇರೆ, ಬ್ಯಾಕ್ ಡ್ರಾಪ್ ಬೇರೆ ಅಂದ್ಮೇಲೆ ಇನ್ನೇನು ಇಲ್ಲಿ ಪ್ರಾಬ್ಲಮ್ ಏನಿದ್ದು? ಸಿಂಪಲ್ ಅಲ್ವಾ? ಒಂದು ಒಳ್ಳೆ ಸಿನಿಮಾ ಮಾಡುವ ಹೆಸರು ಮಾಡ್ಬೋದಲ್ವಾ? ಗೊತ್ತು ಈಗ ಅವ್ರ ಸಿನಿಮಾಗಳು ಬರ್ತಾಯಿದೆ, ಪಾಪ ಅವ್ರಿಗೂ ಪ್ರಮೋಷನ್ ಬೇಕು. ಅದಕ್ಕೆ ನಮ್ಮ ಸಿನಿಮಾ ಮುಖಾಂತರ ಪ್ರಮೋಷನ್ ಯಾಕೆ ತಗೋತೀರಾ? ನಾವು 2010ರಿಂದ ಒಂದು ದಿನನೂ ಒಂದು ಸದಿನೂ ಬಂದ ಈ ಥರದ್ದು ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ನನ್ನ ಜೀವನದಲ್ಲಿ. ಫಸ್ಟ್ ಟೈಮ್ ಬಂದಿರೋದು ಈ ಥರ. ನಮಗಲ್ಲಿ ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ ಸಿನಿಮಾ, ಅದನ್ನ ಎಂಜಾಯ್ ಮಾಡೋಣ ಅಥವಾ ಇವ್ರುಗಳ ಕೇಳೋ ಆನ್ಸರ್ನ ಉತ್ತರ ಕೊಡೋಣ. ಮೊನ್ನೆ ಯಾರೋ ಒಂದು ಚೆನ್ನಾಗಿತ್ತು, ಸುನೈನಾ ಸುರೇಶ್ ಅವರು ಒಂದು ಅದ್ಭುತವಾಗಿ ಸಿನಿಮಾವನ್ನ ನೋಡ್ಬಿಟ್ಟು ಟೈಮ್ಸಲ್ಲಿ ಇದ್ರಲ್ಲ, ಇನ್ಸ್ಟಾಗ್ರಾಮ್ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಸಿನಿಮಾ ಅಷ್ಟು ಇಷ್ಟ ಆಯ್ತು, ಇಷ್ಟ ಆಯ್ತು ಅಂತ. ಕೆಳಗಡೆ ಒಂದು 5 ಕಾಮೆಂಟ್ ಇದೆ, ಅದ್ರಲ್ಲಿ ಒಬ್ಬ ಕಾಮೆಂಟ್ ಆಗ್ತಾನೆ, ಸೆಕೆಂಡ್ ಹಾಫ್ ಕದ್ದವ್ರೆ ಅಂತ ಆಗ್ತಾನೆ. ಯಾರು ಸರ್ ಕದ್ದಿರೋದು ಇದು? ಒಬ್ಬ ಮೇಕರ್ಗೆ ಇದಕ್ಕಿಂತ ಒಂದು ಅವಮಾನ ಮಾಡೋದಿದೆಯಾ? ನಾನು ದೊಡ್ಡ ರೈಟ್ರು ಅಂತ ಏನೋ ಹೇಳ್ಕೊಂಡು ತಿರುಗಾಡ್ತಾವಲ್ಲ, ನಮಗೆ ಎಷ್ಟು ಮರ್ಯಾದೆ ಹೋಗಿದೆ ಹೇಳಿ. ನಾನು ಅದಕ್ಕೋಸ್ಕರ ಮಿಸ್ಟರ್ ದ ಲೆಜೆಂಡರಿ ಡೈರೆಕ್ಟರ್ ಗುರುದೇಶ್ ಪಾಂಡೆ ಅಂಡ್ ದ ಲೆಜೆಂಡರಿ ರೈಟರ್ ದ ಸೋ ಕಾಲ್ಡ್ ರಾಘವೇಂದ್ರ ಎಂ ನಾಯಕ್, ಇವ್ರ ಮೇಲೆ ಲೀಗಲ್ ಆಗಿ ನಾನು ಆಕ್ಷನ್ ತಗೋತಾ ಇದ್ದೀನಿ. ಸೊ ಯಾವ ಕಾಂಪ್ರಮೈಸು ಮಾಡ್ಕೊಳ್ಳಲ್ಲ, ಏನೂ ಮಾಡಲ್ಲ. ಅದಕ್ಕೆ ನಾನು ಏನು ನಿನ್ನೆ ಮೊನ್ನೆ ಎಲ್ಲ ಸುಮ್ಮನೆ ಇದ್ದಿದ್ದು, ಆ ಲೀಗಲಿನೇ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಇಂಥವ್ರಿಗೆಲ್ಲ ಉತ್ತರ ಹಂಗೆ ಕೊಡ್ಬೇಕು. ಲವ್ ಮಾಕ್ಟೈಲ್ 3 ನೋಡಿದಾದ್ಮೇಲೆ ಸೊ ಅವ್ರು ಹೇಳ್ತಾರಂತೆ ನಿಮ್ಮ ಹತ್ರ ನೀವು ನಮ್ ಸ್ಟೋರಿನ ಇದ್ರಲ್ಲಿ ಇದ್ ಮಾಡ್ಕೊಂಡಿದೀರಾ, ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅವಾಗ ನೀವ್ ಹೇಳ್ತಿರಂತೆ ನನ್ಗೆ ಸ್ಟೋರಿ ನೀವು ಹೇಳಿದ್ ನೆನಪೇ ಇಲ್ಲ, ಕತೆ ಹೇಳಿದ್ದು ಅಂತ ಹೇಳಿದಿರಂತೆ. ಸೊ ನೀವ್ ಇಲ್ಲಿ ನೋಡಿದ್ರೆ ಹೇಳಿದ್ರಿ ಲಕ್ನೋ ಅಲ್ಲಿ ನಡೆದಿರೋ ಸ್ಟೋರಿ ಇಟ್ಕೊಂಡು ಇವ್ರು ನನ್ನ ಹತ್ರ ಬಂದ್ರು ಅಂತ. ಅಲ್ಲ ಕೊಡ್ತೀನಿ ಕೇಳಿ. ನಾನು ಸಿನಿಮಾ ಗೆದ್ದಿರೋ ಖುಷಿಲಿ ಆರಾಮಾಗಿ ಮಲಗ್ತೀನಿ. ರಾತ್ರಿ 1 ಗಂಟೆ ಬರುತ್ತೆ. ನಾನು ಶಾಕ್ ಆಗಿ ಏನ್ ಮಾಡ್ತಾವ್ರೆ ಪಿಕ್ಚರ್ ನೋಡಿರ್ಬೇಕು, ಹೇಳ್ತಾರೆ ಹೇಳ್ರಿ ನಮ್ದು ಎತ್ಕೊಂಡ್ಬಿಟ್ಟಿದ್ದೀರ ನಾನು. ಅಲೋ ಏನ್ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಇವರು ಹೇಳಿ ಈಗ ನಾನು ನಿಮ್ಗೆ ಏನ್ ಹೇಳಿದ್ನಲ್ಲ ಕೇಸು, ಇದು ನನಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಬಹುಶಃ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಅಲ್ಲಿ ಹಿಂಗಿದೆ ಕೇಸು. ಅದ್ರ ಫೋಟೋನು ತೋರಿಸಿದ್ರು ನನಗೆ. ಸೊ ಅವಾಗ ಅವ್ರು ಹೇಳಿದ ಯಾಕಂದ್ರೆ ಅದಾದ್ಮೇಲೆ ನನಗೆ 3-4 ಕತೆ ಡೀಟೇಲ್ ಆಗಿ ಹೇಳಿದ್ರು. ಒಂದು ಹಳ್ಳಿ ಕತೆ ಹೇಳಿದ್ರು, ಇನ್ನೊಂದು ಯಾವ್ದಾದ್ರು ಕತೆಗಳು ಹೇಳಿದ್ರು. ನಾನು ವರ್ಷಕ್ಕೆ 100 ಕತೆ 150 ಕತೆ ಕೇಳ್ತಿರ್ತೀವಿ. ಆಮೇಲೆ ಅಂತ ಆಮೇಲೆ ನಾನೇನ್ ಮಾಡಿದೆ, ಗೂಗಲ್ ಹೊಡೆದೆ, ಏನೂ ನೋಡಿರ್ಲಿಲ್ಲ ಆ ಕೇಸು. ಅದು ಜ್ಞಾಪನ ಇಲ್ಲ, ಅವ್ರೊಂದು ಮುಸ್ಲಿಂ ಅಂತ ಮಗ ಸಾಕ್ತಾ ಇರೋದಂತ ಒಂದು ಗೊತ್ತಿತ್ತು. ಸುಮ್ಮನೆ ಅದು ಅಷ್ಟೇ ಹೊಡೆದಿದ್ದು ನಾನು ಗೂಗಲ್ ಅಲ್ಲಿ, ಯಾರನ್ನೂ ಕೇಳಿಲ್ಲ. ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಗರ್ಲ್ ಅಂತ ಸುಮ್ಮನೆ ಹೊಡೆದೆ, ಮುಸ್ಲಿಂ ಬಾಯ್ ಅಂತ. ಅದೇ ಬಂದ್ಬಿಡ್ತು ಕೇಸು ಇದರಲ್ಲಿ ಗೂಗಲ್ ಅಲ್ಲಿ. ಅದಕ್ಕೆ ಹೇಳಿದ್ರು ಒಂದ್ಸರಿ ಹೊಡೆದು ಬಂದ್ಬಿಡುತ್ತೆ ಅಂತ. ಅದನ್ನೇ ನನಗೆ ಹೇಳಿದ್ದು ಅಷ್ಟೇ. ನನಗೇನು ಅದು ಯಾವ್ದು ನೆನಪಿರ್ಲಿಲ್ಲ ಸರ್. ಪ್ಲಸ್ ಮೈನಸ್ ನನಗೆ ಇದ್ರದ್ದು ಯಾವುದು ಬೇಡ ಸರ್. ನೆಗೆಟಿವ್ ಪಬ್ಲಿಸಿಟಿ ನಂಗೆ ಬೇಡಲೇ ಬೇಡ. ನಾನು ಜೆನ್ಯೂನ್ ಫಿಲಮ್ ಮೇಕರ್ಸ್. ನಮಗೆ ಜೆನ್ಯೂನ್ ಆಗಿ ಸಿನಿಮಾನ ಜನ ಇಷ್ಟಪಡಬೇಕು. ನನಗೆ ಇದು ಯಾವ ಪುಕ್ಷಟೆ ಪಬ್ಲಿಸಿಟಿ ನಮ್ಗೆ ಬೇಡ. ಅಲ್ಲ, ನಾವು ಪಬ್ಲಿಸಿಟಿ ವೈಸ್ ಮಾತಾಡ್ತಿಲ್ಲ. ಯಾವುದೇ ಒಂದು ಸಿನಿಮಾಕ್ಕೆ ಆರೋಪ ಬಂದಾಗ ಕೆಲವೊಂದು ಕಲೆಕ್ಷನ್ ಡ್ರಾಪ್ ಆಗ್ಬಿಡುತ್ತೆ. ಒಂದು ಕದ್ದು ಮಾಡಿರೋ ಸಿನಿಮಾನ ಅಥವಾ ರೀಮೇಕ್ ಅಂದ್ರೂ ಕೆಲವೊಬ್ರು ನೋಡಕ್ ಹೋಗಲ್ಲ, ಕದ್ ಮಾಡಿರೋದಂದ್ರೆ ಕೆಲವೊಬ್ರು ನೋಡಕ್ ಹೋಗಲ್ಲ. ಈಗ ನೀವೇನ್ ಕಮೆಂಟ್ಸ್ ಹೇಳಿದ್ರೆ ಅಲ್ಲೂ ಸುಮಾರು ಇತ್ತು. ಈಗ ಮತ್ತೆ ಅಡಿತಕ್ಕೆ ಹೋಗಿಲ್ಲ ವಿಷ್ಣುವರ್ಧನ್ ಅವ್ರ ಸಿನಿಮಾ ನೀವು ನೋಡಿದಿರೋ ಇದು ಗೊತ್ತಿಲ್ಲ, ಅಲ್ಲಿ ಲೈನ್ ಹಂಗೆ ಇದೆ. ಅಂದ್ರೆ ಮಗಳನ್ನೇ ತಗೊಂಡು ಆಮೇಲೆ ಅನಂತ್ ನಾಗ್ ಅವ್ರು ಬಂದು ಒರಿಜಿನಲ್ ಫಾದರ್ ಅಂದ್ರೆ ಬಯೋಲಾಜಿಕಲ್ ಫಾದರ್ ಸರ್. ಎಲ್ಲ ಯಾವ್ದು ಸರ್ ಒಂದು ಸ್ವಂತ ಕತೆ ಅಥವಾ ಯಾರು ಯೋಚನೆ ಮಾಡದಿರೋ ರೀತಿ ಯಾರು ಮಾಡಕ್ ಆಗದೇ ಇಲ್ಲ. ಯಾರ್ದಾರೋ ಲೈಫಲ್ಲಿ ಏನೋ ನಡೆದಿರುತ್ತೆ. ಈಗ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಲವ್ ಮಾಕ್ಟೈಲ್ 1 ಇದೆಯಲ್ಲ ಸರ್, ಅದು ಬಂದು ನಿಮಗೆ ಸೆಕೆಂಡ್ ಹಾಫ್ ಅದೇನು ಗಂಡ ಹೆಂಡತಿದು ಸಂಬಂಧ ಅಥವಾ ಇದಿದೆ, ಹಾಲೋಜಿನು ಅದೇ ಅಮೃತಧಾರೇನೋ. ಅದ್ರ ಮುಂದಕ್ಕೂ ಇನ್ನೂ 1000 ಪೀಸ್ ಬರುತ್ತೆ. ಆದ್ರೆ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ, ಆ ಕ್ಯಾರೆಕ್ಟರೈಸೇಷನ್, ಸ್ಕ್ರೀನ್ ಪ್ಲೇ ಅದೆಲ್ಲರದು ಒಂದೊಂದೊಂದೊಂದು ಬೇರೆ ಬೇರೆ ತರ ಬರ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ಬರೋಣ, ಅದು ಲವ್ ಮಾಕ್ಟೈಲ್ 2 ಅಲ್ಲಿ ಬಂದು ಪರಮಾತ್ಮದಲ್ಲೂ ಅದೇ ಹಾಲೋಜಿನೇಷನ್ ಸೇರಿರುತ್ತೆ ಅಲ್ವಾ? ಅಲ್ಲಿರೋಂಥ ಕ್ಯಾರೆಕ್ಟರ್ ಬೇರೆ, ನಮ್ಮಲ್ಲಿ ನಿಧಿಮಾದ ಕ್ಯಾರೆಕ್ಟರ್ ಆದಿ ನಿಧಿಮಾ ಅವ್ರ ಸಂಬಂಧನೇ ಬೇರೆ, ಅಲ್ಲ ಪುಸ್ತಕದ್ದು ದೀಪ ಸನ್ನಿಧಿ ಅವ್ರದ್ದು ಕ್ಯಾರೆಕ್ಟರೈಸೇಷನ್ ಆ ಸಂಬಂಧನೇ ಬೇರೆ, ಅದೇ ಬೇರೆ ಇದೇ ಬೇರೆ. ಬಟ್ ಆ ಕಾನ್ಸೆಪ್ಟ್ಗಳು ಅಥವಾ ಇದು ಅದು ಎಲ್ಲದರಲ್ಲೂ ಬಂದೇ ಬರುತ್ತೆ. ಅದು ಮೀರಿ ಯಾರು ಕತೆ ಮಾಡಕ್ ಸಾಧ್ಯ ಇದೆಯಾ? ಇವತ್ತಿಗೆ ನಾವು ಕಲೆಕ್ಟ್ ಮಾಡ್ಕೊಂಡು ಒಂದಷ್ಟು ಇರ್ತವೆ, ಗೊತ್ತಿರುತ್ತಲ್ವ ಬೇಡಿಕೆಗಳು. ಈಗ ಬಂದು ಏನು ಬಿಡಲ್ಲ ನಮಗೆ, ಒಂಚೂರು ಹೆಸರು ಕೊಟ್ಬಿಟ್ಟು ಸಾಕು ಅಂತ ನಮ್ಮ ಇನ್ನೊಬ್ರಿಗೆ ಯಾರು ಹೇಳಿರೋದು. ಸರ್ ರಿಲೀಸ್ ಆಯ್ತು, ಈಗ ಹೆಸರಿಟ್ಕೊಂಡು ಏನ್ ಸರ್ ಮಾಡ್ತೀರಾ ಅಂತ ಅವರು. ಅಂದ್ರೆ ಯಾವಾಗ ನಾನು ಇದಕ್ಕೆ ಹೋಗ್ತೀನಲ್ಲ, ಲೀಗಲ್ ಆಗಿ ಹೋಗ್ತೀನಿ ಅಂತ ಅಂದಾಗ ಇದು ಸ್ಟಾರ್ಟ್ ಆಗಿದ್ದು. ಇಲ್ಲ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಡಾರ್ಲಿಂಗ್ ಕೃಷ್ಣ ನನ್ನ ಕ್ಲೋಸ್ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡು ವಿಡಿಯೋ ಇರ್ಬೇಕು, ನೋಡಿರ್ಬೇಕು ಎಲ್ಲರೂ. ಬೆಸ್ಟ್ ಫ್ರೆಂಡು ಇಂಥ ಗುರುದೇಶ್ ಪಾಂಡೆ ನನ್ನ ಬೆಸ್ಟ್ ಫ್ರೆಂಡು ಅಂತಂದ್ರೆ
ನನ್ನನ್ನು ಮನೆಗೆ ಸೇರಿಸ್ತಾರೆ ಸರ್. ನಾನು ಹೆಂಗ್ ಬದುಕು ಬಂದಿದ್ದೀನಿ ಅಂತ ನೀವೆಲ್ಲರೂ ನೋಡಿದ್ದೀರ. ಗುರುದೇಶ್ ಪಾಂಡೆ ಏನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನೀವೆಲ್ಲರೂ ನೋಡಿದ್ದೀರ ಅಲ್ವಾ? ಅವ್ರನ್ನ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. ನಾನು ಸಿನಿಮಾ ಡೈರೆಕ್ಟ್ ಮಾಡೋದೇ 2 ಪಿಕ್ಚರು, ಅದು ರೀಮೇಕ್ ಪಿಕ್ಚರು, ರುದ್ರ ತಾಂಡವ, ಜಾಂಜನೆ ಜರದನ್. ಒಂದು ತಮಿಳ್ನ ರೀಮೇಕು, ಇನ್ನೊಂದು ಮಲಯಾಳಂ ರೀಮೇಕು. ನಾನು ಅವ್ರ ಜೊತೆ ಯಾವ ಕತೆ ಡಿಸ್ಕಸ್ ಮಾಡಲ್ಲ ನಾನು ಸರ್. ಕತೆ ಡಿಸ್ಕಸ್ ಯಾರ ಹತ್ರ ಮಾಡ್ತೀನಿ? ನಾನು ಶಶಾಂಕ್ ಸರ್ ಹತ್ರ ಮಾಡಿದ್ದೀನಿ ಸರ್ ಕತೆ ಡಿಸ್ಕಷನ್. ಶಶಾಂಕ್ ಸರ್ ಹತ್ರ ಹೇಳಿದ್ದೀನಿ, ಯಾಕಂದ್ರೆ ಅವರು ರೈಟ್ರು. ಅಂಥವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅಂಥವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಇಂಥವ್ರ ಜೊತೆ ನಾನು ಅವೆಲ್ಲ ಆ ವ್ಯವಹಾರನೇ ಇಟ್ಕೊಳ್ಳಲ್ಲ. ಇವತ್ತು ಗೊತ್ತಾಯ್ತಲ್ಲ ಸರ್ ಇವ್ರಗಳ ಬುದ್ಧಿ ಏನು, ಇವ್ರ ಉದ್ದೇಶಗಳೇನು ಎಲ್ಲ ಇವತ್ತು ಬಂದಿದೆ. ಅದಕ್ಕೆ ನಾನು ಲೀಗಲಾಗೆ ಕೊಡ್ತೀನಿ, ಮಾತಾಡಲಿ, ಅವ್ರು ಲೀಗಲಾಗೆ ಬರಲಿ. ಅವರು ಈಗ ಗೆದ್ದಾಗ 100 ಜನ ಅಪ್ಪಂದ್ರು ಇರ್ತಾರೆ, ಈಗ ಅಫಿಷಿಯಲ್ ಆಗಿ ಒಬ್ರು ಬಂದಿದ್ದಾರೆ, ಇನ್ಯಾರು ನಿಮ್ ಫೋನ್ ಟಾರ್ಚರ್ ಕೊಡೋದು ಅಥವಾ ಈ ತರ ನಮ್ ಕತೆ ಅಂತ ಹೇಳ್ಕೊಂಡು ಯಾರು ಬಂದಿಲ್ಲ ಸರ್. ಈ ಕತೆ ಗೆಸ್ ಮಾಡಕ್ಕೆ ಒದ್ದಾಡೋರೆ ಸರ್ ಎಲ್ಲರೂ. ಏನ್ ಮಾಡಿರ್ಬೋದು ಲವ್ ಮಾಕ್ಟೇಲ್ 3 ಅನ್ನೋದನ್ನ ಗೆಸ್ ಮಾಡಕ್ಕೆ ಸಿಕ್ಕಾಪಟ್ಟೆ ಒದ್ದಾಡಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ನೀವು ಕೋರ್ಟ್ ರೂಮ್ ಡ್ರಾಮಾ ಅಂತ ನಾನು ಮೈಕಲ್ ಹೇಳಿದ್ರು ಕೂಡ ಥಿಯೇಟರ್ ಕೂತ್ಕೊಂಡಾಗ ಅವ್ರು ಗೆಸ್ ಮಾಡಲ್ಲ. ಯಾವ ಕ್ಯಾರೆಕ್ಟರ್ ಏನು ಬರುತ್ತೆ, ಹೆಂಗ್ ಸೃಷ್ಟಿ ಆಗುತ್ತೆ, ಏನ್ ಮಾಡ್ತಾರೆ, ಯಾರು ಗೆಸ್ ಮಾಡಕ್ಕಾಗಲ್ಲ. ಆ ತರ 4 ವರ್ಷ ರೈಟರ್ಗಳು ಕೂತ್ಕೊಂಡು ಯೋಚನೆ ಮಾಡಿ ಬರ್ದಿರೋದು. ಸುಮ್ನೆ 4 ವರ್ಷ ತಗೊಳಗಲ್ಲ ಸರ್. ಅದು ಅಲಿಗೇಷನ್ ಮಾಡಿದ್ರಲ್ಲಿ ಕೋರ್ಟ್ ರೂಮ್ ಡ್ರಾಮಾನೇ ಮೇನ್. ಕೋರ್ಟ್ ರೂಮ್ ಡ್ರಾಮಾ ಸರ್, ಕೋರ್ಟ್ ರೂಮ್ ಡ್ರಾಮಾ ಅದು ಪೇಟೆಂಟ್ ಸರ್ ಅವ್ರದ್ದು, ಯಾರು ಅದನ್ನ ಹಾಕಣಂಗಿಲ್ಲ. ಹೇಳ್ತೀನಿ, ಒಂದು ಶರಣ್ಗೇನೋ ಮಾಡಿ ರಮೇಶ್ ಅರವಿಂದ್ ಅವರು ಬಂದು ಲಾಯರ್ ಆಗೇನೋ ವಾದ ಮಾಡೋ ತರದಿತ್ತು, ಮಗ ಅಪ್ಪಂದು ವಿಷಯ ಅನ್ನೋದು ಅವರು ಹೇಳಿರೋದು. ಮಾಡ್ಲಿ ಸರ್, ನಾನು ಬೇಡ ಅಂದ ಸರ್. ಅದನ್ನೇ ಗೂಗಲ್ ಇರೋ ಕತೆ ಸರ್, ಅದು ಆಲ್ರೆಡಿ ನಡೆದಿರೋ ವಿಷಯ. ಮಾಡ್ಲಿ, ಯಾರು ಬೇಡ ಅಂದ ಅವ್ರಿಗೆ. ಕೋರ್ಟ್ ರೂಮ್ ಡ್ರಾಮಾ ಎಷ್ಟು ಬಂದಿದೆ ಸರ್ ಸಿನಿಮಾದಲ್ಲಿ? ಅಜಯ್ ರಾವ್ ಅವ್ರದ್ದು ಬರಲಿಲ್ಲ ಸರ್ ಕೋರ್ಟ್ ರೂಮ್ ಡ್ರಾಮಾ. ಎಷ್ಟು ಪಿಕ್ಚರ್ ಬಂದಿಲ್ಲ ಸರ್. ನೀವು ಮಾಡಿ ಕತೆ, ಯಾರು ಬೇಡ ಅಂತವ್ರು ನಿಮ್ಗೆ? ಈಗ ಸಪೋಸ್ ಈಗ ಆದ್ಮೇಲೆ ನಾನು ಲವ್ ಮಾಕ್ಟೇಲ್ 3 ಆದ್ಮೇಲೆ ಆ ಸಿನಿಮಾ ಅವ್ರು ಏನೋ ರಿಲೀಸ್ ಮಾಡಿದ್ರೆ ನಾನೇನು ಕೇಳ್ತೀನ? ಯಾಕ್ರಿ ಕೋರ್ಟ್ ರೂಮ್ ಡ್ರಾಮಾ ನಾನೇನು ಪೇಟೆಂಟ್ ಇಟ್ಕೊಂಡಿದ್ದೀನ? ಈಗ ಲವ್ ಮಾಕ್ಟೇಲ್ ಫಿಲಮ್ ಅಲ್ಲಿ ಹೀರೋಯಿನ್ ಕ್ಯಾನ್ಸರ್ ಬಂದು ತೀರೋಗಿದ್ದಾರೆ ಅಲ್ವಾ ಸರ್? ನಿಧಿಮಾ ತೀರೋಗಿದ್ದಾರೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ಕಥೆಯಲ್ಲಿ ಹೀರೋಯಿನ್ ಕ್ಯಾನ್ಸರ್ ಬಂದು ತೀರೋದ್ರೆ ಅದು ನಂದು, ಅದು ನಾನು ಪೇಟೆಂಟ್ ತಗೊಂಡಿದ್ದೀನ? ಹಂಗಾಯ್ತು ಈ ಕತೆ ಇದು.